ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಒಂದು ಕಡೆಯಿಂದ ಎಕ್ಸಾಮ್ ಪೇಪರ್ ಲೀಕ್ ಬಗ್ಗೆ ಬಹಳ ಹೋರಾಟಗಳು ಆಯಿತು ಎಲ್ಲ ಆಯಿತು. ಆದರೆ ಕರ್ನಾಟಕದಲ್ಲಿ ಅದೇ ಥರದ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಆದರೆ ರಾಜ್ಯ ಸರ್ಕಾರ ನಡ್ಕೋತಾರೆ ರೀತಿ ಅಲ್ಲಿ ಯಾವ ರೀತಿ ಹೋರಾಟಗಳಾಯಿತು, ಅದಕ್ಕೆ ಸ್ಟೇಟ್ಮೆಂಟ್ಸ್ಗಳಾಯಿತು. ಆದರೆ ಈ ರಾಜ್ಯ ಸರ್ಕಾರ ಇದಕ್ಕೆ ಬಂದಾಗ ಅದು ತದ್ವಿರುದ್ಧವಾಗಿ ಮಾಡ್ಕೋತಾರೆ. ನಾವು ಈ ನೀಟ್ ವಿಚಾರದಲ್ಲಿ ಹೇಳಬೇಕು ಅಂದರೆ ನಾವು ಕೂಡ ದೊಡ್ಡ ಮಟ್ಟದ ಹೋರಾಟಗಳು ನೋಡಿದ್ದೀವಿ. ಜಂತರ್ ಮಂತರ್ನಲ್ಲಾಗಿರ್ಬೋದು, ಡೆಲ್ಲಿನಲ್ಲಾಗಿರ್ಬೋದು. ಹೋರಾಟಗಳು ಬೇಕು ನಮಗೆ ಸಮಾಜದಿಂದ ಯಾವುದಾದ್ರು ಒಂದು ಈ ಸರ್ಕಾರಗಳು ಎಚ್ಚರಿಸೋಕ್ಕೆ ಹೋರಾಟಗಳು ಭಾಳ ಮುಖ್ಯ. ಹೋರಾಟದ ಪರವಾಗಿ ಅಹಿಂಸಾವಾದದ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲ ಪ್ರೋಟೋಕಾಲ್ಸ್ ಫಾಲೋ ಮಾಡೋ ಎಲ್ಲ ಹೋರಾಟಗಳು ಪರವಾಗಿದ್ದೀವಿ. ಆದರೆ ಈ ಒಂದು ವಿಚಾರಗಳಲ್ಲಿ ಬೇಡಿಕೆ ಭಾಳ ಮುಖ್ಯ ಆಗುತ್ತೆ. ಬೇಡಿಕೆ ವಿಚಾರದಲ್ಲಿ ಏನಲ್ಲಿ ಜಂತರ್ ಮಂತರದಲ್ಲಿ ಈ ಕಾಕ್ರೋಚ್ ಹೋರಾಟ ಇತ್ತು, ಅದು ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡೋದ್ರಿಂದ ಏನು ಪರಿವರ್ತನೆ ಇಲ್ಲ. ಅದು ಯಾವುದೋ ಒಂದು ಮಿನಿಸ್ಟರ್ನ ಟಾರ್ಗೆಟ್ ಮಾಡಿ, ನಾನು ಅವಾಗಲೇ ಹೇಳಿದ್ದೆ, ಒಂದು ತಿಂಗಳ ಹಿಂದೆನೇ ಹೇಳಿದ್ದೆ, ನೀವು ಈ ಮಿನಿಸ್ಟರ್ನ ಬದಲಾಯಿಸಬೇಕು ಅಂತ ಉದ್ದೇಶ ಇದ್ದರೆ ಮತ್ತೊಬ್ಬ ಒಂದು ಹಿಂದುತ್ವ ಮಿನಿಸ್ಟರ್ ಬರ್ತಾರೆ ಹೊರತು ಶಿಕ್ಷಣದ ಒಂದು ಪರಿಹಾರ ಸಿಗಲ್ಲ, ಶಿಕ್ಷಣದ ಪರಿವರ್ತನೆ ಸಿಗಲ್ಲ. ನೀಟ್ಗೂ ನಮಗೆ ಸಂಪೂರ್ಣವಾದ ಸಮಸ್ಯೆ ಬಗೆಹರಿಯಲ್ಲ. ನಮ್ಗೆ ಇವತ್ತು ಬರೀ ಲೀಕೇಜ್ ಅಷ್ಟೇ ಅಲ್ಲ, ನೀಟ್ ಅನ್ನೋ ಕಾನ್ಸೆಪ್ಟೇ ಸಮಸ್ಯೆ ಇದೆ. ಈ ದೃಷ್ಟಿನ ಸರಿಪಡಿಸಬೇಕು ಅಂದರೆ ಈ ಒಂದು ಬಿಮಾರು ಉತ್ತರ ಭಾರತದ ದೃಷ್ಟಿಕೋನದಿಂದ ನೋಡೋದಲ್ಲ, ನಮ್ಮ ನಿಜವಾಗ್ಲೂ ದ್ರಾವಿಡ ನಮ್ಮ ಒಕ್ಕೂಟದ ವ್ಯವಸ್ಥೆ ದೃಷ್ಟಿಕೋನದಿಂದ ನೋಡಬೇಕು ಅಂದರೆ ನೀಟನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು, ನೀಟ್ ಅನ್ನೋದೇ ನಿಲ್ಲಿಸಬೇಕು. ಅದು ಬಿಟ್ಟು CET ಥರ ಸ್ಟೇಟ್ಸ್ಗಳಿಗೆ ಎಲ್ಲ ಮೆಡಿಕಲ್ ಆಸ್ಪಿರೆಂಟ್ಸ್ನ ತೀರ್ಮಾನ ಮಾಡೋ ರೀತಿಯಲ್ಲಿ ಇರಬೇಕು. CET ಥರ ನಮಗೆ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಸಾಮಾಜಿಕ ನ್ಯಾಯ ದೃಷ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಓದಿರೋರಾಗಿರ್ಬೋದು, ಗ್ರಾಮೀಣ ಭಾಗದಿಂದ ಬರೋರಾಗಿರ್ಬೋದು, ಎಲ್ಲ ಒಂದು ರೀತಿ ಬಡ ಕುಟುಂಬದಿಂದ ಬರೋರಾಗಿರ್ಬೋದು, ದಮನಿತ ಸಮುದಾಯದಿಂದ ಬರೋರಾಗಿರ್ಬೋದು, ಇಂಥವ್ರಿಗೆ ಒತ್ತು ಕೊಟ್ಟು ನಾವು ಒಂದು ರೀತಿ ಮೆಡಿಕಲ್ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಒಂದು ರೀತಿ ಪ್ಲೇಸ್ಮೆಂಟ್ ಮಾಡಬೇಕು. ಹೊರತು ನೀಟ್ ಅನ್ನೋ ರೀತಿಯಲ್ಲಿ ಬಂದರೆ ಬರೀ ಒಂದು ದುಬಾರಿ ಕೋಚಿಂಗಿಂದ ಬರೋರು ಎಲ್ಲ ರೀತಿ ಲಾಭ ಪಟ್ಟಿರೋರಿಗೆ ಬೆಳವಣಿಗೆ ಆಗ್ತಾ ಇರುತ್ತೆ, ಬೆಳೆದಿರೋರೇ ಬೆಳೀತಾ ಇರ್ತಾರೆ. ಆ ಮನಸ್ಥಿತಿ ಇರೋದೇ ಈ ಒಂದು ಹಿಂದುತ್ವ ಆಗಿರ್ಬೋದು, ಮನುವಾದಿ ಆಗಿರ್ಬೋದು, ಕಾಂಗ್ರೆಸ್ BJP ಪಕ್ಷಗಳ ಉದ್ದೇಶ ಹೊರತು ನಮ್ಮ ಒಂದು ರೀತಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅವ್ರು ಯಾವತ್ತೂ ಎದ್ದು ಹಿಡಿದಿಲ್ಲ. ಸೊ ನಮಗೆ ಒಕ್ಕೂಟದ ವ್ಯವಸ್ಥೆ ಭಾಳ ಮುಖ್ಯ ಆಗುತ್ತೆ. ಮತ್ತು KPSC ವಿಚಾರದಲ್ಲೂ ಕೂಡ ಭಾಳ ಒಂದು ಹಗರಣಗಳು ನಡೀತಾ ಇದೆ, ಅಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಎಷ್ಟು ಸರಿ ಏನಾಗುತ್ತೆ ಅಂದರೆ ಈ ಒಂದು ಆಡಳಿತ ಸರ್ಕಾರಗಳು ಏನಂದರೆ ಬೇರೆ ರೀತಿಯಲ್ಲಿ ಬೇರೆಯವ್ರ ತಟ್ಟೆನಲ್ಲಿ ನೊಣನೋ ಹೆಗ್ಣ ಬಿದ್ದಿದ್ರೆ ಅದು ಕಾಣುತ್ತೆ, ಇವ್ರ ತಟ್ಟೆನಲ್ಲಿ ಒಂದು ಕತ್ತೆ ಬಿದ್ದಿದ್ರು ಕಾಣ್ತಾ ಇಲ್ಲ. ಸೊ ಅದನ್ನು ಸರಿಪಡಿಸ್ಬೇಕು ಈ ಸರ್ಕಾರ. ಬರೀ ಬೇರೆಯವ್ರ ಮೇಲೆ ತಪ್ಪು ಹುಡ್ಕೋದಕ್ಕಿಂತ ನಿಮ್ಮ ಸರ್ಕಾರದ ಎಷ್ಟೋ ಸಮಸ್ಯೆಗಳಿದೆ. ಮತ್ತು ಅದ್ರ ಜೊತೆ ನಾವು ಬೇರೆ ನಾವು ನಿನ್ನೆ ಬೈಂದೂರಿನ ರೈತರ ಹೋರಾಟಕ್ಕೆ ಹೋಗಿದ್ವಿ. ಬೈಂದೂರಿನಲ್ಲಿ ಭಾಳ ದೊಡ್ಡ ಮಟ್ಟದ ರೈತರ ಹೋರಾಟ ನಾವು ಕೇಳಿದ್ವಿ ಮೀಡಿಯಾದಲ್ಲಿ. ಇದೇ ಒಂದು ಸುತ್ತಮುತ್ತ ನಮ್ಮ UT ಖಾದರ್ ಅವರು ಏನು ಹೇಳ್ತಾರೆ ಅಂದರೆ, ನೀವು ಹೇಳ್ಕೊಳ್ಳಿ ಅಂತ ರಮ್ಯಾಗಿ ಹೇಳ್ತಾರೆ, ನೀವು ಹೇಳಿ ನೀವು ರೈತರ ಪರ ಅಂತ ಹೇಳ್ಕೊಡೋದಲ್ಲ ನಮಗೆ ಬೇಕಾಗಿರೋದು. ಜನಪರ ರೈತರ ಪರ ಯೋಜನೆ, ನೀತಿ, ಕಾನೂನುಗಳು ಬೇಕಿದೆ. ಅದು ಬಿಟ್ಟು ನೀವು ಬರೀ ಹೇಳಿಕೊಂಡು ಮೀಡಿಯಾದಲ್ಲಿ ರೈತರ ವಿಚಾರ ಬಂದಾಗ ಬೈಂದೂರು ರೈತರು 1 ವರ್ಷ ಹೋರಾಟ ಮಾಡ್ತಿದ್ರು ನೀವು ಆ ಪಟ್ಟಣ ಪಂಚಾಯತಿಂದ 5 ಹಳ್ಳಿಗಳು ತೆಗೆದಾಕ್ತಿಲ್ಲ. ಅದನ್ನು ಸರಿಪಡಿಸೋದು ಅದು ಸಣ್ಣ ಕೆಲಸ, ಅದನ್ನು ಮಾಡ್ಬೋದು. ಆ ಮನಸ್ಥಿತಿ ಇಲ್ಲ. ಅದ್ರ ಬಿಟ್ಟು ಮತ್ತೆ ಈ ಒಂದು ಬಿಡದಿ ಟೌನ್ಶಿಪ್ನಲ್ಲಿ 9,600 ಎಕರೆ ರೈತರ ಭೂಮಿ ಕಬಳಿಸ್ತಾ ಇದ್ದೀರಾ. ಸೊ ನೀವೇನು ಮಾಡ್ತೀರಾ ಮೀಡಿಯಾ ಮುಂದೆ, ನಾವು ರೈತರ ಪರ, ನಾವು ದಲಿತರ ಪರ ಅಂತ ಹೇಳಿ SC SC TSP ಹಣನ ದುರ್ಬಳಕೆ ಮಾಡ್ತಾ ಇದ್ದಾರೆ. 26,000 52,000 ಕೋಟಿ ನಾವು ವಿದ್ಯಾರ್ಥಿಗಳ ಪರ ಅಂತ ಹೇಳಿ ನೀವು ನಿಜವಾಗ್ಲೂ ಯಾರಿಗೂ ಒಂದು ಹುದ್ದೆಗಳು ತುಂಬಿಸ್ತಾ ಇಲ್ಲ. ನೀವು ಬಣ್ಣದ ಮಾತಾಡೋದು ಒಂದು ಕಡೆ, ಅದೇ ನುಡಿದಂತೆ ನಡೆದು ಕೆಲಸ ಮಾಡಲ್ಲ ಅನ್ನೋ ನಮ್ಗೆ ಕಾಣಿಸುತ್ತೆ. ಕೆಲಸಗಳಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ. ಇದು ಕೂಡ ಎಲ್ಲ ರೀತಿ ಸ್ಟೂಡೆಂಟ್ಸ್ ವಿಚಾರದಲ್ಲಿ ಆಗ್ತಾ ಇದೆ, ರೈತರ ವಿಚಾರದಲ್ಲಿ ಆಗ್ತಾ ಇದೆ, ಕನ್ನಡ ಪರ ಭಾಷೆ ವಿಚಾರದಲ್ಲಿ ಆಗ್ತಾ ಇದೆ. ನಮಗೂ ಕೂಡ ಒಂದು ಕರ್ನಾಟಕಕ್ಕೆ ಒಂದು ಪೊಲಿಟಿಕಲ್ ಪರಿಹಾರ ಬೇಕು, ಪೊಲಿಟಿಕಲ್ ಪರ್ಯಾಯ ಬೇಕು, ಪೊಲಿಟಿಕಲ್ ಪರಿವರ್ತನೆ ಬೇಕು. ಅದೇ ನಮ್ಮ ಕಣ್ಣಲ್ಲಿ ಸಮಾಜ. ನಮ್ಮ ವಿಚಾರದಲ್ಲಿ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬರಾಗಿರ್ಬೋದು, ತಂದೆ ಪೆರಿಯಾರ್ ಆಗಿರ್ಬೋದು, ಕಾಂಶಿರಾಮರಾಗಿರ್ಬೋದು, ಅವರೆಲ್ಲ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಪ್ರಾದೇಶಿಕವಾಗಿ ಯಶಸ್ವಿ ಮಾಡಿದರೆ. ಆ ಸಿದ್ಧಾಂತನೇ ನಮ್ಮದು. ಒಂದು ಸಮಾಜ, ಸಂವಿಧಾನ ಹೇಳದೆ ಅದು ಒಂದು ಸಮಾನತೆ, ನ್ಯಾಯ, ಧರ್ಮ ನಿರಪೇಕ್ಷತೆ, ಸಮಾಜವಾದ, ಒಂದು ಸ್ವಾತಂತ್ರ್ಯ, ಒಂದು ಭ್ರಾತೃತ್ವ, ಒಂದು ವೈಜ್ಞಾನಿಕ ಮನೋಭಾವ, ಆರ್ಟಿಕಲ್ 51H ಈ ರೀತಿ ಕಟ್ಟಿ ನಮ್ಮ ರಾಜ್ಯನ ಬಲಿಷ್ಠ ಮಾಡಬೇಕು, ಕರ್ನಾಟಕನ ಮಾದರಿ ಮಾಡಬೇಕು. ಆ ರೀತಿ ಮಾಡೋದು ಬಿಟ್ಟು ಈ ಒಂದು ಸರ್ಕಾರಗಳು ಬಣ್ಣದ ಮಾತಾಡಿಕೊಂಡು ಅವ್ರ ವೈಯಕ್ತಿಕ ಲಾಭ ಮಾಡಿ ಪ್ರಭಾವಿ ತಂದೆ, ಪ್ರಭಾವಿ ತಾತನ ಮಕ್ಕಳು, ಮೊಮ್ಮಕ್ಕಳೇ ಲಾಭ ಪಡ್ತಾ ಇದ್ರು ಹೊರತು ನಮ್ಗೆ ಯಾರಿಗೂ ಜನರಿಗೆ ಒಳ್ಳೇದಾಗ್ತಾ ಇಲ್ಲ, ನಮ್ಗೆ ನಿಜವಲ್ಲೂ ಪರಿವರ್ತನೆ ಸಿಗ್ತಾ ಇಲ್ಲ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗ್ತಾ ಇಲ್ಲ. ಸೊ ನಾವು ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ಈ ಸರ್ಕಾರಗಳು ಎಚ್ಚೆತ್ತಬೇಕು ಅಂದರೆ ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಜನಪರವಾಗಿ ನ್ಯಾಯದ ಪರವಾಗಿ ನಿಂತರು, ಎಷ್ಟೇ ಸಾವಿರಾರು ಜನ 1 ವರ್ಷ ಹೋರಾಟ ಮಾಡಿ ರಸ್ತೆಗೆ ಬಂದರೂ ಕೂಡ ನಮಗೆ ಈ ಸರ್ಕಾರಗಳು ಕಿವುಡ ಸರ್ಕಾರಗಳು, ಕುರುಡ ಸರ್ಕಾರಗಳು, ಹೃದಯ ಇಲ್ದಿರೋ ಸರ್ಕಾರಗಳು ಕೇಳಿಸ್ಕೊಳ್ಳಲ್ಲ. ಯಾವಾಗ ಕೇಳಿಸ್ಕೊಳ್ತಾರೆ ಅಂದರೆ ನಾವು ಗಟ್ಟಿಯಾಗಿ
ಹೋಗಿ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದಾಗ ಅವ್ರ ಕುರ್ಚಿ ಅಲ್ಲಾಡುತ್ತೆ ಅನ್ನೋ ಭಯದಿಂದ ಆದರೂ ಅವ್ರು ಕೇಳಿಸ್ಕೊಳ್ಳೋಕೆ ಸಾಧ್ಯತೆಗಳಿರುತ್ತೆ. ಸೊ ನಮ್ಮ ಖಂಡಿತ ಕರ್ನಾಟಕಕ್ಕೆ ನಮ್ಮ ಗಟ್ಟಿಯಾದ ಒಂದು ಪ್ರಾದೇಶಿಕ ಒಂದು ಸಮಾಜದ ಒಂದು ಸಿದ್ಧಾಂತದ ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ ಬೇಕೇ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಪಕ್ಷ ಕಟ್ತಾ ಇದ್ದೀವಿ, ಪಕ್ಷ ಕಟ್ಟೋದು ನಾವು ಸಿದ್ಧಾಂತದ ಮೇಲೆ ಕಟ್ತಾ ಇದ್ದೀವಿ. ಇವಾಗ ಎಲ್ಲ ರೀತಿ ಪಕ್ಷದ ರಿಜಿಸ್ಟ್ರೇಷನ್ ನಡೀತಾ ಇದೆ. ನಾವು ಕೂಡ ಸಮಾಜ ಅಂದರೆ ಸಮಾನತೆ, ನ್ಯಾಯ, ಈ ರೀತಿ ಸಂವಿಧಾನದ ಮೂಲ ಆಶಯಗಳು ನಮ್ಮ ಉದ್ದೇಶ. ಸೊ ಆ ರೀತಿಯಲ್ಲೇ ಒಂದು ಹೆಸರು ಸಾಂವಿಧಾನಿಕ ಪದಗಳು ಇರ್ತೀವಿ. ಅದು ಇವಾಗ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಲ್ಲಿ ಇದೆ. ಅದು ಆದಷ್ಟು ಬೇಗ ಅದಾದ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ. ನಾವು ಇನ್ನೊಂದು ಸ್ವಲ್ಪ ದಿನ ನಾವು ಜನವರಿನಲ್ಲಿ ಭಾಳ ಬೃಹತ್ ಆದ ಒಂದು ಸಮಾವೇಶ ಮಾಡಬೇಕು, ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಬೇಕು ಅಂತ ಎಲ್ಲ ತಯಾರಿಗಳು ನಡೀತಾ ಇದೆ. ಆ ಉದ್ದೇಶ ಇಟ್ಕೊಂಡು ಕೂಡ ನಾವೆಲ್ಲರೂ ಕೂಡ ಮೋಹನ್ ಅವರು, ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ವಿಚಾರವಂತರು ನಾವೆಲ್ಲರೂ ಸೇರ್ತಾ ಇದ್ದೀವಿ. ಮಂಗಳೂರು ಕಡೆಯಿಂದನೂ ಎಲ್ಲ ಒಂದು ಸಂಘಟನೆಗಳು, ದಕ್ಷಿಣ ಕನ್ನಡದ ಸಂಘಟನೆಗಳು ಜೊತೆಗೆ ಸೇರಿ ನಾವು ಅಲ್ಲಿ ಹುಬ್ಳಿನಲ್ಲಿ ಯಶಸ್ವಿ ಮಾಡೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.